KCET ಎಕ್ಸಾಮ್ 2025 ಬರಿತಾ ಇರುವಂತ ವಿದ್ಯಾರ್ಥಿಗಳಿಗೆ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್. ಹಾಗೆ ನಮ್ಮ ಕೆ ಕಡೆಯಿಂದ ಒಂದು ಒಳ್ಳೆ ಮೂವ್ ಅಂತ ಹೇಳ್ಬೋದು, ಗುಡ್ ಮೂವ್ ಫ್ರಾಮ್ ಕೆ. ಏನಂತ ಹೇಳಿದ್ರೆ KCET ಎಕ್ಸಾಮ್ 2025 ಇದರ ಸಿಲೆಬಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ನಂತರ ಹಿಂದಿನ ವರ್ಷ KCET 2024 ಬರೆದಂತಹ ವಿದ್ಯಾರ್ಥಿಗಳಿಗೆ ಗೊತ್ತಿದೆ, ಎಕ್ಸಾಮ್ ನಲ್ಲಿ KCET ಎಕ್ಸಾಮ್ ನಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಎಲ್ಲ ಸಬ್ಜೆಕ್ಟ್ಗಳು ಕೂಡ ಔಟ್ ಆಫ್ ಸಿಲೆಬಸ್ ಇಂದ ತುಂಬಾ ಕ್ವಶನ್ಸ್ ಬಂದಿತ್ತು. ಈ ವರ್ಷ ಸಿಲೆಬಸ್ ಅನ್ನ ರಿಲೀಸ್ ಮಾಡಿರೋದ್ರಿಂದ ಎಕ್ಸಾಮ್ ಬರೆಯುವ ಮೊದಲೇ ವಿದ್ಯಾರ್ಥಿಗಳಿಗೆ ಸಿಲೆಬಸ್ ಬಗ್ಗೆ ಕ್ಲಾರಿಫಿಕೇಶನ್ ಇರುತ್ತೆ. ಅಂದ್ರೆ ಇದೇ ಸಿಲೆಬಸ್ ಇಂದ ಕ್ವಶನ್ ಬರುತ್ತೆ ಅಂತ ಸ್ವಲ್ಪ ಕನ್ಫರ್ಮೇಶನ್, ನೆಮ್ಮದಿ, ರಿಲ್ಯಾಕ್ಸೇಷನ್ ಇರುತ್ತೆ. ಸೊ ಈ ಸಿಲೆಬಸ್ ರಿಲೀಸ್ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಆ ಸಿಲೆಬಸ್ ಅನ್ನ ಹೇಗೆ ಡೌನ್ಲೋಡ್ ಮಾಡೋದು ತಿಳ್ಕೊಳ್ಳೋದಾದ್ರೆ, ಮೊದಲನೇದಾಗಿ ಕೆ ದವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ kea.kar.nic.in ಈ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ, ಅಥವಾ cetonline.karnataka.gov.in ಈ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ. ಅದರ ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅದರ ನಂತರ ಅಲ್ಲಿ ಮೇಲ್ಗಡೆ ನೋಡ್ತಾ ಇದ್ದೀರಾ, ಓಕೆ, 3 ಡಾಟ್ಸ್ ಕಾಣ್ತಾ ಇದೆಯಾ? 3 ಡಾಟ್ಸ್ ಕಾಣ್ತಾ ಇದೆ. ಅದನ್ನ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಪ್ರವೇಶ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಅದನ್ನ ಕ್ಲಿಕ್ ಮಾಡಿ ಅಲ್ಲಿ UGCET 2025 ಅಂತ ಮತ್ತೊಂದು ಆಪ್ಷನ್ ಕಾಣ್ತಾ ಇದೆ. ಅದನ್ನ ಕ್ಲಿಕ್ ಮಾಡಿದ ನಂತರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ CET 2025 ಪಠ್ಯಕ್ರಮ ಅಂತಿದೆ. ಪಠ್ಯಕ್ರಮ ಅಂತ ಹೇಳಿದ್ರೆ ಸಿಲೆಬಸ್ ಹಾಗೆ ಬರೆದಿದ್ದಾರೆ. ಅದರ ನಂತರ ಇದನ್ನ ಅಪ್ಡೇಟ್ ಮಾಡಿದಂತಹ ಡೇಟ್ ಕಾಣ್ತಾ ಇದೆ. ಅದನ್ನ ಕ್ಲಿಕ್ ಮಾಡಿ ಅವಾಗ ಅಲ್ಲಿ ಈಗ ರಸಾಯನಶಾಸ್ತ್ರ ಅಂದ್ರೆ ಕೆಮಿಸ್ಟ್ರಿ, ಗಣಿತಶಾಸ್ತ್ರ, ಮ್ಯಾಥಮೆಟಿಕ್ಸ್ ಹಾಗೆ ಬಯಾಲಜಿ, ಫಿಸಿಕ್ಸ್ ಎಲ್ಲ ಸಿಲೆಬಸ್ ಕಾಣ್ತಾ ಇದೆ. ನೀವು ಯಾವ ಸಬ್ಜೆಕ್ಟ್ ಬೇಕೋ ಅಥವಾ ಯಾವ ಸಿಲೆಬಸ್ ಬೇಕೋ ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಎಲ್ಲಾನು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನೀಗ ಫಿಸಿಕ್ಸ್ ಟೀಚ್ ಮಾಡ್ತೀನಿ, ಫಿಸಿಕ್ಸ್ ಸಿಲೆಬಸ್ ಅನ್ನ ಡೌನ್ಲೋಡ್ ಮಾಡ್ತೀನಿ. ಓಕೆನಾ? ಅದ ನಂತರ ಸಿಲೆಬಸ್ ಪ್ರಕಾರ ಯಾವ್ಯಾವ ಚಾಪ್ಟರ್ ಇದಾವೆ ಅದನ್ನ ಚೆಕ್ ಮಾಡಿ, ಅದೇ ರೀತಿ ಯಾವ್ಯಾವ ಕಾನ್ಸೆಪ್ಟ್ಗಳಿದಾವೆ ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬಹುದು. ಚೆಕ್ ಮಾಡಿ ಎಕ್ಸಾಮ್ನ ಪ್ರಿಪ್ರೇಷನ್ ಮಾಡಿ. ಅಂದ್ರೆ ಆಲ್ರೆಡಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರ್ತೀರಾ, ನಾವು ಓದಿರೋದೆಲ್ಲ ಸಿಲೆಬಸ್ ಇದೆಯಾ ಅಂತ ಕನ್ಫರ್ಮೇಷನ್ಗೆ ಸಿಗುತ್ತೆ. ಅದಂತರ KCET ಎಕ್ಸಾಮ್ ಅಲ್ಲಿ ಸೆಕೆಂಡ್ PUC ಸಿಲೆಬಸ್ ಅಂತ ಜಾಸ್ತಿ ಕ್ವಶನ್ ಬರುತ್ತೆ. ನೀವೀಗ ಸೆಕೆಂಡ್ PUC ಓದ್ತಿದ್ದೀರಾ, ಅದಕ್ಕೋಸ್ಕರ ಬೋರ್ಡ್ ಎಕ್ಸಾಮ್ನ ಪ್ರಿಪರೇಷನ್ ಜೊತೆಗೆ KCET ಎಕ್ಸಾಮ್ ಪ್ರಿಪರೇಷನ್ ಕೂಡ ಮಾಡ್ತಾ ಹೋಗಿ. ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮ ಎಕ್ಸಾಮ್ಗೆ, ಅಂದ್ರೆ KCET ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಓಕೆನಾ? ನಂತರ ಇದಿಷ್ಟು ವಿಷಯ ಆಗಿತ್ತು. ಮುಂದಿನ ಅಪ್ಡೇಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.